ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಚಂದನ ಸ್ಮೃತಿ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಆಧಾರದ ಸ್ವಾಗತ. ಇವತ್ತಿನ ನನ್ನ ಈ ಚಾನಲಲ್ಲಿ ನಮ್ಮ ಎಲ್ ಎನ್ ಶಾಸ್ತ್ರಿಯವರ ಒಂದು ಸವಿನೆನಪು. ಎಲ್ ಎನ್ ಶಾಸ್ತ್ರಿಯವರ ಪೂರ್ಣ ಹೆಸರು ಲಕ್ಷ್ಮೀ ನರಸಿಂಹ ಶಾಸ್ತ್ರಿ. ಇವರು ನಮ್ಮ ಕರ್ನಾಟಕದ ಖ್ಯಾತ ಗಾಯಕರಲ್ವ. ಸ್ವಲ್ಪ ಒಂದು SPBಯ ಧ್ವನಿಯ ಒಂದು ಹೋಲಿಕೆ ಇದ್ರೂ ಅವರಷ್ಟು ಚೆನ್ನಾಗಿ ಹಾಡ್ತಾ ಇದ್ದಂತಹ ಇನ್ನೊಬ್ಬರು ಗಾಯಕರು. ಇವರೊಂದು ಸಣ್ಣ ಕಾಲಾವಕಾಶದಲ್ಲಿ ಒಂದು 3,000 ಚಲನಚಿತ್ರ ಗೀತೆಗಳನ್ನು ಹಾಡಿದ್ದಾರೆ. ಯಾಕಂದರೆ ಇವರಿಗೆ ದೇವರು ಕೊಟ್ಟ ಒಂದು ಕಾಲಾವಧಿ ಅಷ್ಟೇ ಆಗಿತ್ತು. ಅದಲ್ಲದೆ ಸುಗಮ ಸಂಗೀತ, ಭಾವಗೀತೆ, ಭಕ್ತಿಗೀತೆ ತುಂಬ ವೇದಿಕೆಗಳಲ್ಲಿ ಕೂಡ ಹಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ SPB ಸರ್ ಜೊತೆ ಒಂದು ವೇದಿಕೆಯ ತೀರ್ಪುಗಾರರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಬೇಕಂದ್ರೆ ಬಹಳ ಸೌಮ್ಯ ಸ್ವಭಾವದ ಒಬ್ಬ ವಿಶೇಷ ಗಾಯಕರು ನಮ್ಮ ಎಲ್ ಎನ್ ಶಾಸ್ತ್ರಿಯವರು. ಇವತ್ತು ನಾವು ಕಾಣದ ದೇವರಿಗೆ ನಾವು ಕೈ ಮುಗಿಯಲ್ವ, ಹಾಗೆ ನಾವು ನಮ್ಮ ಕಣ್ಣಿಗೆ ಕಾಣದಿರುವ ಸಾಧಕರನ್ನು ಕೂಡ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಮಧ್ಯೆ ಯಾವುದೋ ಒಂದು ಕಾರಣದಿಂದ ಹಾಡುಗಳ ಮೂಲಕನೋ ಅಥವಾ ಇನ್ಯಾವುದು ಸೋಷಲ್ ಮೀಡಿಯಾಗಳ ಕಾರಣದಿಂದಲೋ ಅವರನ್ನು ನಾವು ನೆನಪು ಮಾಡಿಕೊಳ್ತಾನೇ ಇರ್ತೀವಿ. ಯಾಕಂದರೆ ಅವರು ಬಿಟ್ಟು ಹೋದ ಒಂದು ಅಲ್ಪಾವಧಿಯ ಒಂದು ಸಾಧನೆ ಆಗಿತ್ತು. ಎಲ್ ಎನ್ ಶಾಸ್ತ್ರಿಯವರು ಬಹಳ ಚೆನ್ನಾಗಿ ಹಾಡ್ತಾಯಿದ್ರು. ಮತ್ತು ಮೊದಲು ಅವರು ಟ್ರ್ಯಾಕ್ಗಳನ್ನು ಹಾಡಿ ನಂತರ ಚಲನಚಿತ್ರಕ್ಕೆ ಹಾಡಲಿಕ್ಕೆ ಶುರುವಾಗಿರೋದು. ಇವರ ಒಂದು 1996ರಲ್ಲಿ ಹಾಡಿದ ಕೋಲ್ಮುಂಡೆ ಜಂಗಮ ದೇವರು ಅಂತ ಒಂದು ಹಾಡಿಗೆ ನಮ್ಮ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ. ಇದು ಜನ್ಮದ ಜೋಡಿ ಸಿನಿಮಾದ ಹಾಡು ಅಂತ ಎಲ್ಲರಿಗೂ ಗೊತ್ತು. ಇವರು ಹಂಸಲೇಖ ಮತ್ತು ವಿ ಮನೋಹರ್, ಆಮೇಲೆ ನಮ್ಮ ಗುರುಕಿರಣ್ ಹರಿಕೃಷ್ಣನ್ ಅವರು, ಹಾಗೆ ಅರ್ಜುನ್ ಜನ್ಯ, ಅನೂಪ್ ಸೀಳಿನ್ ಇವರ ಜೊತೆ ಎಲ್ಲ ಒಂದು ಶಿಷ್ಯರಾಗಿ ಕೆಲಸ ಮಾಡಿದಂಥ ಅನುಭವ. ಮೊದಲು ಇವರ ಜೊತೆ ಎಲ್ಲ ಕೆಲಸ ಎಲ್ಲ ಮಾಡಿ ಇವರು ಅನುಭವ ಪಡೆದು ನಂತರ ಇವರು ಒಂದು ಸ್ವಂತವಾಗಿ ಪೂರ್ಣ ಪ್ರಮಾಣದ ಇವರು ನಿರ್ದೇಶನ ಮತ್ತು ಗಾಯನೆಲ್ಲ ಮಾಡಿರೋದು ಅಜಗಜಾಂತರ ಸಿನಿಮಾದ ಮೂಲಕ. ಇವರೊಂದು 50ರಷ್ಟು ಸಿನಿಮಾದ ಚಲನಚಿತ್ರಕ್ಕೆ ಒಂದು ರಾಗ ಸಂಯೋಜನೆ ಕೂಡ ಮಾಡಿದ್ದಾರೆ. ಹಾಗೆ ಒಂದು ಸಂಸ್ಥೆಯನ್ನು ಕೂಡ ಇವರು ಹುಟ್ಟು ಹಾಕಿದ್ರು, ಚೈತನ್ಯ ಅಂತ. ಆದರೆ ಅವರಿಗೆ ಯಾಕೋ ಅದು ಬಹಳ ದಿನ ಆ ಒಂದು ಚೈತನ್ಯ ಅನ್ನೋ ಹೆಸರಲ್ಲಿ ಸಂಸ್ಥೆಯನ್ನು ತಗೊಂಡು ಹೋಗಲಿಕ್ಕೆ ಆಗಿಲ್ಲ. ಯಾಕೆಂದರೆ ಆ ಸಂಸ್ಥೆ ಹೆಸರನ್ನು ಅವರು ಅನಂತರದಲ್ಲಿ ಯಾಕೋ ಚೈತನ್ಯ ಅನ್ನೋ ಸಂಸ್ಥೆ ಇದು ಅವ್ರದ್ದಲ್ಲ ಅಂತ ಎಲ್ಲರ ಮನಸ್ಸಲ್ಲಿ ಆಗಿತ್ತು, ಅವ್ರದ್ದಲ್ಲ ಅಂತ. ಮೊದಲು ಹಾಗೆ ಅವರು ಆ ಚೈತನ್ಯ ಅನ್ನೋ ಸಂಸ್ಥೆಯನ್ನು ಹುಟ್ಟಾಕಿರೋದು ಕೂಡ ನನ್ನದು ಅಂತ ಗೊತ್ತಾಗಬಾರ್ದು ಅಂತ. ನಂತರದಲ್ಲಿ ಅವ್ರದ್ದಲ್ಲ ಅಂತ ಗೊತ್ತಾಗುತ್ತೆ ಅಂತ ಅದರ ಒಂದು ಹೆಸರು ಕೂಡ ಬಳ್ಳಾರಿ ನಾಗ ಚಿತ್ರ ಮೂಲಕ ಆ ಸಂಸ್ಥೆ ಹೆಸರನ್ನು ಕೂಡ ಅವರು ಚೇಂಜ್ ಮಾಡಿದರು. ಮೊದಲು ಪ್ರಸಿದ್ಧ ಗಾಯಕರು ಹಾಡಿದ ಹಾಡುಗಳಿಗೆ ಟ್ರ್ಯಾಕ್ ಆಡ್ತಾ ಬರ್ತಾ ಅವರಿಗೆ ಪೂರ್ಣ ಪ್ರಮಾಣದ ಒಂದು ಗಾಯಕನಾಗಿ ಕೂಡ ಕೆಲಸ ಸಿಕ್ಕಿತ್ತು. ಅದರಲ್ಲಿ ಅವ್ರದ್ದು ಜನ್ಮದ ಜೋಡಿ ಹಾಡು ಮಾತ್ರ ಬಹಳ ಫೇಮಸ್ ಆಗಿತ್ತು. ಇವರು ಇನ್ನೊಂದು ವಿಶೇಷ ಏನಂದರೆ ಇವರು 1971 ಆಗಸ್ಟ್ 30ರಂದು ಇವರು ಹುಟ್ಟಿದರು. ವಿಪರ್ಯಾಸ ನೋಡಿ ಹೇಗಿದೆ ಅಂತ. ಒಂದು ಹೀಗೂ ದೇವರು ನಮ್ಮ ಹಣೆಯಲ್ಲಿ ಬರೆದಿರ್ತಾರ ಅನ್ನೋದು ನಾವು ಮತ್ತೆ ಯೋಚನೆ ಮಾಡಬೇಕು. ಅವರ ಮರಣದ ದಿನಾಂಕ ಕೂಡ ಅದೇ ಆಗಿತ್ತು. ಜೀವನದಲ್ಲಿ ಬಹಳಷ್ಟು ಪಾಪ ಹೋರಾಡಿದರು. ಬದುಕಿರುವಾಗಲೇ ಅವರು ಹೋರಾಡಿದರು. ಯಾಕೆಂದರೆ ಅವ್ರಿಗೆ ಯಾವಾಗಲೂ ಅವರ ಮನಸ್ಸಲ್ಲಿತ್ತು, ನನ್ನ ಧ್ವನಿಗೂ ನನಗಿರುವಂತಹ ಒಂದು ಪ್ರತಿಭೆಗೆ ನನಗೆ ಅಷ್ಟು ಅವಕಾಶಗಳು ಸಿಕ್ಕಿದೆಯಾ ನಮ್ಮ ಕನ್ನಡ ನಾಡಲ್ಲಿ ಅಂತ ಹಾಗೆ ಕೂಡ ಇತ್ತು. ಹಾಗೆ ಅವರು ಖ್ಯಾತ ಗಾಯಕಿ, ನಮ್ಮ ಭಾರತದ ಹಿನ್ನೆಲೆ ಗಾಯಕಿ. ಈಗ ಭಾರತದ ಗಾಯಕಿ ಅಂತಲೇ ಹೇಳಬೇಕು. ಅವರು ಕರ್ನಾಟಕಕ್ಕಿಂತ ಹೆಚ್ಚಾಗಿ ನಮ್ಮ ದಕ್ಷಿಣ ಭಾರತದಲ್ಲೇ ಹಾಡ್ತಾ ಇದ್ದಾರೆ. ಅವರ ಸುಮಶಾಸ್ತ್ರಿ ನೋಡಲಿಕ್ಕೂ ಬಹಳ ಸುಂದರಿ. ಇವರು ಅಭಿನಯ ಕೂಡ ಮಾಡಿದ್ದಾರೆ ಸೀರಿಯಲಲ್ಲಿ, ಕೆಲವು ಚಲನಚಿತ್ರದಲ್ಲಿ ಕೂಡ ಅಭಿನಯ ಮಾಡಿದ್ದಾರೆ. ಇವರನ್ನು ಮದುವೆ ಆದರು. ಇವರು ಕೂಡ ಒಳ್ಳೆಯ ಅದ್ಭುತ ಗಾಯಕಿ. ಆದರೆ ಇವರಿಗಿಬ್ಬರಿಗೂ ಇವರ ಒಂದು ಪ್ರತಿಭೆ ಇದ್ದಷ್ಟು ಅವಕಾಶಗಳು ಸಿಕ್ಕಿದೆಯಾ ಅಂತ ಇವರು ಯೋಚನೆ ಮಾಡಬೇಕು. ನಾವೆಲ್ಲ ಯೋಚನೆ ಮಾಡಬೇಕು. ಯಾಕಂದರೆ ತುಂಬ ವೇದಿಕೆಗಳಲ್ಲಿ ಅದನ್ನು ಸುಮಶಾಸ್ತ್ರಿಯವರು ಕೂಡ ಹೇಳಿಕೊಂಡೇ ಬಂದಿದ್ದಾರೆ. ಒಂದು ಸಮಯದಲ್ಲಿ ಇವರು ರಾಗ ಸಂಯೋಜನೆ ಮಾಡಿದ ಹಾಡುಗಳಿಗೂ ಅಷ್ಟೊಂದು ಪುರಸ್ಕಾರ ಸಿಗದೆ ಹೋಯಿತು. ಆಮೇಲೆ ಒಂದು ಕೆಲಸಗಳು ಕೂಡ ಹಾಡುವ ಅಂಥ ಒಂದು ಗಾಯನದ ಕೆಲಸಗಳು ಕೂಡ ಇವರಿಗೆ ಕಮ್ಮಿ ಆಗ್ತಾ ಬಂದಾಗೆ ಇವರ ಶಿಷ್ಯರ ಬಳಿ, ಇವರ ಹತ್ರ ಯಾರು ಕಲ್ತ್ಕೊಂಡು ಹೋಗಿ ಸಂಗೀತ ಕ್ಷೇತ್ರದಲ್ಲಿ ಮುಂದೆ ಬಂದಿರೋ ಅವರ ಬಳಿ ಇವರು ಹೋಗಿ
ಹಾಡಲಿಕ್ಕೆ ಶುರು ಮಾಡಿದಾಗ ಇವರ ತಪ್ಪುಗಳನ್ನು ಅವರು ಹೇಳಿ ಇವರಿಗೆ ಅವಮಾನ ಮಾಡಿದ್ದಿದ್ದೆ. ಇಂತಹ ಹಲವಾರು ನೋವುಗಳನ್ನು ನಮ್ಮ ಶಾಸ್ತ್ರಿಯವರು ಹಾಗೂ ಶಿವಶಾಸ್ತ್ರಿಯವರು ಅನುಭವಿಸಿದ್ದಾರೆ. ಹಾಗೆ ಅಲ್ವಾ, ಅದು ಪ್ರಖ್ಯಾತರಾದರನ್ನು ಮತ್ತೆ ಮತ್ತೆ ಪ್ರಖ್ಯಾತಿಗೊಳಿಸ್ತಾರೆ. ಹಾಗೆ ಹಿನ್ನೆಲೆ ಗಾಯಕರನ್ನು ಹೊರ ರಾಜ್ಯದಿಂದ ತರ್ತಾರೆ, ನಮ್ಮಲ್ಲಿರೋ ಪ್ರತಿಭೆಗಳನ್ನು ಮರೆತು ಬಿಡ್ತಾರೆ. ಇದೆಲ್ಲ ನಮ್ಮ ಕಲಾವಿದರಿಗೆ ಬಹಳ ನೋವಿನ ವಿಚಾರ, ನೋವು ತರುವಂಥ ವಿಚಾರ. ನಮ್ಮ ನೆಲದ ಕಲಾವಿದರನ್ನು, ನಮ್ಮ ನೆಲದ ಪ್ರತಿಭೆಗಳನ್ನು ಯಾಕೆ ಇವರು ಬೆಳೆಸೋದಿಲ್ಲ ಅಂತ ಅನ್ನೋದು ಬಹಳಷ್ಟು ಒಂದು ಆಶ್ಚರ್ಯಕರವಾದ ವಿಷಯ ಅಲ್ವಾ. ಯಾಕಂದರೆ ಎಲ್ಲಿ ಹೊರ ರಾಜ್ಯದ ಪ್ರತಿಭೆಗಳಿಗಿಂತ ಚೆನ್ನಾಗಿ ನಮ್ಮ ಈ ಕನ್ನಡ ಮಣ್ಣಿನ ಸೊಗಡಲ್ಲಿ ಒಂದು ಒಳ್ಳೊಳ್ಳೆ ಅದ್ಭುತ ಪ್ರತಿಭೆಗಳಿವೆ. ಅಂದರೆ ಮತ್ತೆ ಅವರು ಹೊರ ರಾಜ್ಯದಿಂದ ಸೋನು ನಿಗಮ್, ಶ್ರೇಯಾ ಘೋಷಾಲ್ ಅಂಥವರನ್ನೇ ಕರ್ಕೊಂಡು ಬರ್ತಾರೆ. ಅವರು ಚೆನ್ನಾಗಿ ಆಡ್ತಾರೆ, ಯಾಕಂದರೆ ಅವರ ಕೈಯಲ್ಲಿ ಸಾಕಷ್ಟು ಬಿಡುವಂತಹ ಅವಕಾಶಗಳಿದ್ರೂ ಅವಕಾಶ ಇಲ್ಲದವರಿಗೆ ನಾವು ಅವಕಾಶ ಮಾಡಿಕೊಟ್ಟು ಒಂದು ಶ್ರೇಯಾ ಘೋಷಾಲ್ ಅವರ ಲೆವೆಲಿಗೆ ತಂದು ನಿಲ್ಲಿಸಬೇಕಾಗಿದ್ದು ನಮ್ಮ ಕನ್ನಡ ಒಂದು ನಿರ್ದೇಶಕ ನಿರ್ಮಾಪಕರ ಕರ್ತವ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಕ್ರಮೇಣ ನಮ್ಮ ಎಲ್ ಎನ್ ಶಾಸ್ತ್ರಿಯವರ ಒಂದು ತೂಕ ಕಡಿಮೆ ಆಗ್ತಾ ಬಂತು, ಆದರೆ ಅವರಿಗೆ ಅದು ಅರ್ಥ ಆಗಿಲ್ಲ. ಯಾಕಂದರೆ ಅವರು ಆರೋಗ್ಯವಾಗಿದ್ದರು. ತೂಕ ಕಡಿಮೆ ಆಗ್ತಾ ಬಂದಾಗೆ ಅವರಿಗೆ ಸಾಕಷ್ಟು ನೋವುಗಳು ಕೂಡ ಇತ್ತು. ಅದಲ್ಲದೆ ಅವರು ಆರೋಗ್ಯ ಕೂಡ ಕ್ಷೀಣಿಸ್ತಾ ಬಂತು. ಒಂದು ದಿವಸ ಹೀಗೆ ಅವರು ಆರೋಗ್ಯವನ್ನು ಪರೀಕ್ಷೆ ಅಥವಾ ತಪಾಸಣೆ ಮಾಡಿದಾಗ ಅವರಿಗೆ ಈ ಥರ ಕ್ಯಾನ್ಸರ್ ಇರುವುದು ಕೂಡ ಪತ್ತೆ ಆಯಿತು. ಆ ಪತ್ತೆ ಆಗುವ ಅಷ್ಟೊತ್ತಿಗೆ ಅದು 4ನೇ ಹಂತಕ್ಕೆ ಕೂಡ ಹೋಗಿತ್ತು. ಕ್ರಮೇಣ ಇನ್ನಷ್ಟು ಇವರ ಆರೋಗ್ಯ ಕ್ಷೀಣಿಸ್ತಾ ಬಂದರು. ಅದರ ಜೊತೆಗೆ ಅವರಿಗೆ ಈ ಆರ್ಥಿಕವಾಗಿ ಕೂಡ ಬಹಳಷ್ಟು ಸಂಕಷ್ಟಗಳಿತ್ತು. ಯಾಕಂದರೆ ಒಂದು ಕಡೆ ಕೈಯಲ್ಲಿ ಕೆಲಸ ಇಲ್ಲ, ಒಂದು ಕಡೆ ಶಿವಶಾಸ್ತ್ರಿಯವರಿಗೆ ಕೆಲಸ ಇಲ್ಲ, ಇನ್ನೊಂದು ಕಡೆ ಇವರ ಆರೋಗ್ಯ ಹದಗೆಡ್ತಾ ಹೋಯಿತು. ಅದಕ್ಕೆ ಸಾಕಷ್ಟು ಹಣ ಬೇಕಾಗಿತ್ತು. ಹೀಗಾಗಿ ತುಂಬ ಕಷ್ಟದ ಒಂದು ಕಾಲವಾಗಿತ್ತು. ಆದರೂ ಅವರು ಏನೋ ಧೈರ್ಯದಲ್ಲೇ ಅದನ್ನು ಮುಂದೆ ಗೆದ್ದು ಬರ್ಬೋದು ಅಂತ ಆಸೆಯಲ್ಲೇ ಅವರು ಮತ್ತಷ್ಟು ಸಂಗೀತಗಳಿಗೆ ನಿರ್ದೇಶನ ಮಾಡ್ತಾ ಹೋದರು. ಆದರೆ ಯಾರು ಸಾವು ಗೆದ್ದಿತ್ತು, ನಮ್ಮ ಎಲ್ ಎನ್ ಶಾಸ್ತ್ರಿ ಸೋತು ಹೋದರು. ಯಾಕಂದರೆ ಅವರಿಗೆ ಅದರಿಂದ ಗೆದ್ದು ಬರಲಿಕ್ಕೆ ಖಂಡಿತವಾಗಿ ಸಾಧ್ಯನೇ ಆಗಿಲ್ಲ. ಅವರು ಸಾಯುವಷ್ಟೊತ್ತಿಗೆ ಅಮ್ಮ ಅವರ ಹೆಂಡತಿ ಮಗುನೆಲ್ಲ ಬಿಟ್ಟು ಹೋದರು. ಒಂದು ಹೆಣ್ಣು ಮಗಳಿದ್ದರು. ಆದರೆ ನಮ್ಮ ಶಿವಶಾಸ್ತ್ರಿಯವರು ಒಂದು ಬಹಳ ಧೈರ್ಯದ ಹೆಣ್ಣು ಮಗಳು. ಇನ್ನು ನನ್ನ ಗಂಡನ ಏನು ಕರ್ಮಗಳೆಲ್ಲ ಇರುತ್ತಲ್ವ, ನಾವು ಸತ್ತಾಗ ಅದನ್ನು ಮಾಡಲಿಕ್ಕೆ ಗಂಡು ಮಕ್ಕಳಿಲ್ಲ ಅಂತ ಯಾವ ಒಂದು ಧೃತಿ ಕೂಡ ಕೆಡಲಿಲ್ಲ. ಅವರು ತನ್ನ ಮಗಳಿಗೇ ಅವರು ಜನಿವಾರ ಶಾಸ್ತ್ರ ಎಲ್ಲ ಮುಗಿಸಿ ಎಲ್ಲ ತಂದೆಯ ಒಂದು ಪ್ರತಿ ಕಾರ್ಯವನ್ನು ಕೂಡ ಮಗಳ ಕೈಯಲ್ಲಿ ಮಾಡಿಸಿದರು. 2017ರಲ್ಲಿ ಇವರು ಕಾಲವಾಗಿದ್ದು, ಇದುವರೆಗೆ ಅವರ ವರ್ಷದ ಪುಣ್ಯ ತಿಥಿನ ಕೂಡ ಅವರು ನಮ್ಮ ಮಗಳ ಕೈಯಲ್ಲಿ, ಹೆಣ್ಣು ಮಗಳ ಕೈಯಲ್ಲೇ ಮಾಡಿಸ್ತಾ ಇದ್ದಾರೆ. ಯಾಕಂದರೆ ಹೆಣ್ಣು ಮಕ್ಕಳು ಇಂಥ ಕಾರ್ಯಗಳನ್ನು ಮಾಡ್ಬೋದು ಅಂತ ಹೆಣ್ಣು ಮಗಳ ಕೈಯಿಂದ ಮಾಡಿಸಿ ತೋರಿಸಿದ ಒಂದು ಧೀಮಂತ ದಿಟ್ಟ ಮಹಿಳೆ ಅಂತ ಹೇಳ್ಬೋದು. ಈಗ ಸ್ವಲ್ಪ ಅವರಿಗೆ ಬೇರೆ ಭಾಷೆಗಳಲ್ಲೆಲ್ಲ ಈ ಥರ ಆಡುವ ಅವಕಾಶಗಳು ಕೂಡ ಇದೆ. ಹಾಗಾಗಿ ಅವರ ಜೀವನ ಕೂಡ ಬಹಳ ತುಂಬ ಚೆನ್ನಾಗಿರಬೇಕು. ಒಂದು ಸಲ ದೇವಿಯ ಮುಂದೆ ನಿಂತು ಜೋರಾಗಿ ಎತ್ತರಂತೆ ಶಿವಶಾಸ್ತ್ರಿಯವರು, ಯಾಕಾದರೂ ನನಗೆ ಈ ಜೀವನ, ನೀನು ಒಳ್ಳೆ ಕೆಲಸ ಕೊಡು, ಕೈ ತುಂಬ ಕೆಲಸ ಕೊಡು, ಇಲ್ಲಾಂದರೆ ನನ್ನನ್ನು ಕರ್ಕೊಂಡೋಗು, ನನಗೊಂದು ಮರಣ ಕೊಡು ಅಂತ ಕೂಡ ಅವರು ದೇವರ ಹತ್ರ ಬೇಡ್ಕೊಂಡ್ರಂತೆ. ಯಾಕಂದರೆ ಅಷ್ಟು ಕಷ್ಟದ ದಿನಗಳಿತ್ತು. ಬರೀ ಗಾಯಕರು ಅಂದ ತಕ್ಷಣ ಅವರಿಗೇನು ಮೇಲಿಂದ ಬೀಳೋದಿಲ್ಲ, ಅವರನ್ನು ಸಿಂಹಾಸನದಲ್ಲಿ ಕೂರಿಸೋದಿಲ್ಲ. ಅವರು ಕೂಡ ತುಂಬ ಸ್ಟ್ರಗಲ್ ಇದೆ. ಒಂದು ಕೆಲಸ ಇಲ್ಲಾಂದರೆ ಅವರಿಗೆ ಬೇರೆ ಕೆಲಸ ಮಾಡಲಿಕ್ಕೆ ಕೂಡ ಮನಸ್ಸು ಒಪ್ಪಲ್ಲ. ಒಂದು ಕಡೆ ಗಂಡನ ಆರೋಗ್ಯ ಕೆಟ್ಟಿದೆ, ಗಂಡನ ಮರಣ, ಒಂದು ಕೈಯಲ್ಲಿ ಕೆಲಸ ಇಲ್ಲ. ಹೀಗಾಗಿ ತುಂಬಾ ಸ್ಟ್ರಗಲ್ ಪಟ್ಟರು ಶಿವಶಾಸ್ತ್ರಿಯವರು. ಅವರ ಹಾಡೆಲ್ಲ ಹೇಗಿತ್ತಂದರೆ ನೋಡಿ, ಇದು ಅವರೇ ಹಾಡಿರೋದು. ನಿಂತು ನೋಡಲೇನು ಎಲ್ಲ ಮರೆತು ಬೇಡಲಾರೆ ಇನ್ನು ನಿನ್ನ ಹೊರೆತು ಹೆಣ್ಣಿಗೆ ಸೀರೆಯಕ್ಕೆ ಎಂದ. ಗೊತ್ತಲ್ವ, ಶಿವಶಾಸ್ತ್ರಿಯವರು ಒಳ್ಳೊಳ್ಳೆ ಹಾಡುಗಳನ್ನು ಕೂಡ ಹಾಡಿದ್ದಾರೆ. ಆದರೆ ಇವಾಗ ಸ್ವಲ್ಪ ಪರವಾಗಿಲ್ಲ, ಅವರ ಕೈಯಲ್ಲಿ ಕೆಲಸಗಳು ಇದೆ. ಅವರ ಜೀವನ ಹೀಗೆ ಸಾಗ್ತಾ ಇದೆ ಗಂಡನ ನೆನಪಲ್ಲಿ. ಯಾಕಂದರೆ ದಯವಿಟ್ಟು ನಮ್ಮ
ಕನ್ನಡ ಕಲಾವಿದರಾಗಲಿ, ಕನ್ನಡ ನಿರ್ದೇಶಕರ ಹತ್ರನೂ ಕೂಡ ನಮ್ಮ ಕನ್ನಡಿಗರ ಪರವಾಗಿ ನನ್ನೊಂದು ರಿಕ್ವೆಸ್ಟ್. ಯಾಕಂದರೆ ಮೊದಲು ಕನ್ನಡಿಗರಿಗೆ ಅವಕಾಶ ಕೊಡಿ. ನಮ್ಮ ಕನ್ನಡದವರು ಅವಕಾಶ ಇಲ್ಲದೆ ಬಳಲಿ ಬೆಂಡಾಗ್ತಾ ಇದ್ದಾರೆ. ಆಮೇಲೆ ಬೇರೆ ಭಾಷೆಯ ಕಲಾವಿದರಿಗೆ ಅವಕಾಶ ಕೊಡಿ, ತಪ್ಪಲ್ಲ. ಯಾಕಂದ್ರೆ ನಮ್ಮ ಕಲಾವಿದರು ಕೂಡ ಬೇರೆ ಭಾಷೆಯಲ್ಲಿ ಹಾಡ್ತಾ ಇದ್ದಾರೆ, ಬೇರೆ ಭಾಷೆಯಲ್ಲಿ ಅಭಿನಯ ಮಾಡ್ತಾ ಇದ್ದಾರೆ, ಬೇರೆ ಭಾಷೆಯಲ್ಲಿ ಚಲನಚಿತ್ರ ನಿರ್ದೇಶನ ಎಲ್ಲವನ್ನು ಕೂಡ ಮಾಡುವಾಗ ಈಗ ಪ್ಯಾನ್ ಇಂಡಿಯಾ ಅಂತ ಮೊದಲೇ ಬಂದಿದೆ. ಹಾಗಾಗಿ ಪರಸ್ಪರ ಇರಲಿ. ಹಾಗೆ ಇಲ್ಲಿಯವರಿಗೂ ಬೇಕಾದಷ್ಟು ಅವಕಾಶ ಕೊಡಿ, ಅಲ್ಲಿಂದ ಉಳಿದ ಅವಕಾಶ ಅಲ್ಲಿಯವರಿಗೆ ಕೊಡಿ, ಬೇರೆ ರಾಜ್ಯದವರಿಗೆ. ಹಾಗೆ ನಮ್ಮ ರಾಜ್ಯದವರು ಕೂಡ ಬೇರೆ ಕಡೆ ಹೋಗಿ ಅವಕಾಶ ಪಡ್ಕೊಳ್ಳಿ. ಹಾಗಾಗಿ ಇದೊಂದು ನನ್ನ ರಿಕ್ವೆಸ್ಟ್ ಆಗಿತ್ತು. ಯಾಕೆಂದರೆ ಅವಕಾಶ ಇಲ್ಲದೆ ಯಾರು ಇಂಥ ಒಳ್ಳೆಯ ಕಲಾವಿದರು ಬಂದು ಕೊರಗಿ ಖಂಡಿತವಾಗಿ ಜೀವನದಲ್ಲಿ ಕೊರಗಿ ಕಾಲ ಕಳಿಬಾರ್ದು. ಒಂದು ಕಾಲದಲ್ಲಿ ಕಂಠ ಸಿರಿಯಿಂದ ವೇದಿಕೆ ಮತ್ತು ಮನೆ ಮನೆ ಮಾತಾಗಿದ್ದ ಆ ಕಂಠ ಇವತ್ತು ಮೌನವಾಗಿದೆ, ಎಲ್ಲರಿಗೂ ಗೊತ್ತಲ್ವ. ಕೊನೆಯಲ್ಲಿ ಇವರು ದೈಹಿಕ ಮಾನಸಿಕ ಎಲ್ಲದರಲ್ಲೂ ನೋವು ಪಟ್ಟು ಒಂಟಿಯಾದ ಆ ಧ್ವನಿ ಒಂಟಿಯಾದ ಹೋರಾಟ ಕೂಡ ಮಾಡಿತ್ತಲ್ವ. ಹಾಡುವಷ್ಟು ದಿನ ಬದುಕನ್ನು ಚೆನ್ನಾಗಿ ಇಟ್ಕೊಂಡ್ರು. ನಂತರ ಅವರಿಗೆ ಹಾಡಲಿಕ್ಕೆ ಕೂಡ ಬಹಳ ಕಷ್ಟವಾದ ದಿನಗಳೇ ಇತ್ತು. ಅವಕಾಶ ಸಿಗೋದೊಂದು ಕಡೆ ಆದರೆ ಆ ನಂತರದ ಆರೋಗ್ಯ ಕೆಟ್ಟ ಮೇಲೆ ಅವರಿಗೆ ತೀವ್ರವಾಗಿ ಹಾಡಲಿಕ್ಕೂ ಕೂಡ ಆಗಲಿಲ್ಲ. ಹಾಗೆ ಹಾಡುತ್ತಲೇ ಬದುಕನ್ನು ಮುಗಿಸಬೇಕು ಅಂತ ಪಣ ತೊಟ್ಟು ಅವರು ಹಾಡುತ್ತಲೇ ಬದುಕನ್ನು ಮುಗಿಸಿದರು. ಹಾಗೆ ಈ ಗಾಯಕನ ಒಂದು ದುಃಖಭರಿತ ಅಧ್ಯಾಯ ಆ ಥರ ಹೋಯಿತು. ಹಾಡುಗಳಿಂದ ಉಳೀತು, ಧ್ವನಿ ಉಳೀತು, ಆದರೆ ಗಾಯಕ ಮಾತ್ರ ದೂರವಾದರು. ಅಂದರೆ ಕರ್ನಾಟಕದ ಒಂದು ಚಿತ್ರರಂಗದ ಪರವಾಗಿ ನಾವು ಎಲ್ ಎನ್ ಶಾಸ್ತ್ರಿ ಅವರಿಗೆ ಇವತ್ತು ಕ್ಷಮೆ ಕೇಳಬೇಕಾದಂಥ ಪರಿಸ್ಥಿತಿ. ಅವರ ಅಭಿಮಾನಿಗಳಾದ ನಾವು ಒಂದು ಕಾಲದಲ್ಲಿ ಕಂಠದಿಂದ ವೇದಿಕೆ ಮತ್ತು ಮನೆ ಮನೆ ಮಾತಾಗಿದ್ದ ಆ ಕಂಠ ಇವತ್ತು ಮೌನವಾಗಿದೆ. ಕೊನೆಯಲ್ಲಿ ದೈಹಿಕ ಮಾನಸಿಕ ನೋವಿಂದೆಲ್ಲ ಬಳಲಿ ಬೆಂಡಾಗಿ ಆ ಧ್ವನಿ ಒಂಟಿಯಾದ ಹೋರಾಟ ಮಾಡಿದರು. ಈಗ ಯಾರು ಜೊತೆಗಿರಲಿ, ನಮಗೆ ಒಂದು ದೈಹಿಕ ಮಾನಸಿಕ ನೋವು ಬಂದಾಗ ಖಂಡಿತವಾಗಿ ನಾವು ಒಂಟಿಯಾಗಿ ಹೋರಾಟ ಮಾಡಲೇಬೇಕಾಗುತ್ತೆ. ಯಾಕಂದರೆ ನಮ್ಮ ನೋವನ್ನೆಲ್ಲರಿಗೂ ಹೇಳಿಕೊಡ್ಲಿಕ್ಕಾಗಲ್ಲ, ನಮ್ಮ ದೈಹಿಕ ನೋವನ್ನು ಇನ್ನೊಬ್ಬರಿಗೆ ತಗೊಳ್ಳಿಕ್ಕೂ ಆಗಲ್ಲ. ಹಾಗಾಗಿ ಪ್ರತಿ ಹೋರಾಟದಲ್ಲಿ ನಮ್ಮ ಒಂಟಿತನ ಮಾತ್ರ ಇರುತ್ತೆ. ಆ ಒಂದು ಅದ್ಭುತವಾದ ಕಂಠ ಇವತ್ತು, ಆ ಧ್ವನಿ ನಮ್ಮ ಜೊತೆ ಇದೆ, ಅವರು ಹಾಡಿದ ಹಾಡು ಕೂಡ ನಮ್ಮ ಜೊತೆ ಇದೆ, ಆದರೆ ಆ ದೇಹ ಮಾತ್ರ ನಮ್ಮ ಜೊತೆ ಇಲ್ಲ. ಹಾಗಾಗಿ ಇವತ್ತಿನ ನಮ್ಮ ನೆನಪು ಕೂಡ ನಮ್ಮ ಎಲ್ ಎನ್ ಶಾಸ್ತ್ರಿ ಅವ್ರದ್ದಾಗಿತ್ತು. ಹಾಗೆ ಅವರ ಪತ್ನಿಯಾದ ಸುಮಾ ಶಾಸ್ತ್ರಿ ಅವರಿಗೆ ಸಾಕಷ್ಟು ಅವಕಾಶಗಳು ಒದಗಿ ಬರಲಿ, ಅವರ ಭವಿಷ್ಯ ಉಜ್ವಲ ಆಗಲಿ. ಆಮೇಲೆ ಅವರ ಮಗಳಿಗೂ ಕೂಡ ದೇವರು ಒಳ್ಳೆಯ ಒಂದು ಭವಿಷ್ಯವನ್ನು ಕೊಡಲಿ. ಪ್ರತಿಯೊಬ್ಬ ಹಾಡು ಪ್ರೇಮಿಗಳು ಕೂಡ ನಮ್ಮ ಎಲ್ ಎನ್ ಶಾಸ್ತ್ರಿಯನ್ನು ಮರೆಯದಿರಿ. ಯಾಕೆಂದರೆ ಅವರು ಕೊಡುವಷ್ಟು ದಿನ ನಮಗೆ ಒಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ. ನನ್ನ ಇವತ್ತಿನ ವಿಡಿಯೋ ಇದಾಗಿತ್ತು. ಏನೋ ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ. ಹಾಗೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಸಹಕಾರ ಎಲ್ಲವೂ ಕೂಡ ಇರಲಿ. ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.